ಆರಾಧನಾ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಸೂರಜ್ನೊಂದಿಗೆ ನಡೆದ ಸಂಭಾಷಣೆ ಒಂದು ವಿಚಿತ್ರ ಗೆಲುವು ಮತ್ತು ಮುಂದಿನ ಅನಿವಾರ್ಯ ಸೋಲಿನ ಮಿಶ್ರಣವಾಗಿತ್ತು. ಅವಳು ಅಂದು ರಾತ್ರಿ ಮನೆಗೆ ಮರಳಿದಾಗ ತಾಯಿಯ ಬಳಿ ಎಲ್ಲವನ್ನ ಹೇಳಲಿಲ್ಲ. ತಾಯಿಯ ಅನಾರೋಗ್ಯದ ಸ್ಥಿತಿ ಮತ್ತು ಮುಂದಿನ ಚಿಕಿತ್ಸೆಯ ಭರವಸೆ ಮಾತ್ರ ಅವಳ ಮನಸ್ಸಿನಲ್ಲಿ ಭಾರವಾಗಿ ಕುಳಿತಿತ್ತು. ಮರುದಿನ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅವರ ಬಡಾವಣೆಯ ಶಾಂತ ವಾತಾವರಣದಲ್ಲಿ ದುಬಾರಿ ಕಾರುಗಳ ಸದ್ದು ಕೇಳಿಸ್ತು. ಸೂರಜ್ ರಾಜ್ವೀರ್ನ ಕಪ್ಪು ಮರ್ಸಿಡೀಸ್ ಅವನ ಅಂಗರಕ್ಷಕರ 2 ಹೆಚ್ಚುವರಿ ವಾಹನಗಳೊಂದಿಗೆ ಆರಾಧನಾಳ ಸಣ್ಣ ಮನೆಯ ಮುಂದೆ ಬಂದು ನಿಂತಿತು. ಸುತ್ತಮುತ್ತಲಿನವರೆಲ್ಲ ದಿಗ್ಭ್ರಮೆಗೊಂಡು ನೋಡ್ತಾ ಇದ್ರು. ಅಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಬಡಾವಣೆಗೆ ಬಂದಿರೋದು ಹಿಂದೆಂದೂ ನಡೆದಿರಲಿಲ್ಲ. ಸೂರಜ್ ಕಾರ್ನಿಂದ ಇಳಿದ. ಅವನು ಒಂದು ಕೈಯಲ್ಲಿ ಐಷಾರಾಮಿ ಚರ್ಮದ ಬ್ಯಾಗ್ ಮತ್ತು ಇನ್ನೊಂದು ಕೈಯಲ್ಲಿ ಹೂವಿನ ಗುಚ್ಛ ಹಿಡಿದಿದ್ದ. ಆರಾಧನಾಳ ಹಳೆಯ ಮನೆಯನ್ನ ನೋಡಿದ. ಅವನ ತುಟಿಯಂಚಲ್ಲಿ ಮತ್ತೆ ವ್ಯಂಗ್ಯದ ಗೆರೆ ಮೂಡ್ತು. ಅವನಿಗೆ ಬೇಕಿರೋದು ಅಹಂಕಾರದ ಮುಖಾಮುಖಿ. ಆರಾಧನಾ ಬಾಗಿಲು ತೆರೆದ್ಲು. ಅವಳು ಹಿಂದಿನ ದಿನದಂತೆ ದೃಢವಾಗಿ ನಿಂತಳು. ಸೂರಜ್ ತಣ್ಣನೆಯ ಧ್ವನಿಯಲ್ಲಿ, ಸುಂದರ ಮನೆ, ನನ್ನ ವೈಭವದ ಸೂಟ್ನ ನಂತರ ಈ ವಾತಾವರಣ ನಿಜಕ್ಕೂ ಶಾಂತಿಯಾಗಿದೆ. ನಾನು ಒಳಗೆ ಬರಬಹುದೇ? ಅಥವಾ ಬೂಟಿನ ಮೇಲೆ ಕಾಫಿ ಚೆಲ್ಲಿ ತಪ್ಪಿಗೆ ಇಲ್ಲೇ ನಿಲ್ಲಬೇಕೆ? ಆರಾಧನಾ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲ. ಇದು ನನ್ನ ತಾಯಿ ಮನೆ. ಯಾರೂ ಕೂಡ ಇಲ್ಲಿ ಅಪಮಾನಗೊಳ್ಳಬೇಕಿಲ್ಲ. ಬನ್ನಿ, ನಿಮ್ಮ ಮಾತಿನಂತೆ ಬಂದಿದ್ದೀರಿ. ನಿಮ್ಮ ಜವಾಬ್ದಾರಿ ಆರಂಭವಾಗಲಿ. ಸೂರಜ್ ಒಳಗೆ ಬಂದ. ಮನೆಯ ಸಣ್ಣ ಕೋಣೆ, ಗೋಡೆಗಳ ಮೇಲೆ ತೇವಾಂಶದ ಕಲೆಗಳು ಮತ್ತು ಮನೆ ಮೂಲೆ ಮೂಲೆಯಲ್ಲಿ ಬಡತನದ ಸ್ಪಷ್ಟ ಚಿತ್ರಣ. ಆರಾಧನಾಳ ತಾಯಿ ಮಂಚದ ಮೇಲೆ ಮಲಗಿದ್ರು. ಸೂರಜ್ ರಾಜ್ವೀರ್ ತನ್ನ ಜೀವನದಲ್ಲೇ ಮೊದಲ ಬಾರಿಗೆ ನಿಜವಾದ ಕಷ್ಟದ ಮುಖವನ್ನು ಎದುರಿಸ್ತಾ ಇದ್ದ. ಸೂರಜ್ ಹೂವುಗಳನ್ನು ತಾಯಿಯ ಬಳಿ ಇಟ್ಟು ಕೃತಕವಾಗಿ ನಕ್ಕ. ನಮಸ್ಕಾರ ಆಂಟಿ, ನಿಮ್ಮ ಮಗಳು ಬಹಳ ಧೈರ್ಯಶಾಲಿ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ಆರಾಧನಾಳ ತಾಯಿ, ನೀವ್ಯಾರು ಮಗು? ಯಾಕಿಷ್ಟು ದೊಡ್ಡದಾಗಿ ಸಿದ್ಧರಾಗಿ ಬಂದಿದ್ದೀರಿ? ಸೂರಜ್, ನಾನೊಬ್ಬ ಹಳೆಯ ಸ್ನೇಹಿತನ ಮಗ. ನಿಮ್ಮ ಮಗಳ ಧೈರ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ನಾನು ಗೌರವ ಕೊಡ್ತೇನೆ. ಇನ್ನು ಮುಂದೆ ನಿಮ್ಮ ಆರೋಗ್ಯದ ಜವಾಬ್ದಾರಿ ನನ್ನದು. ಸೂರಜ್ ತನ್ನ ಬ್ಯಾಗ್ನಿಂದ ಒಂದು ಹೊಸ ಚೆಕ್ ಪುಸ್ತಕ ತೆಗೆದು ತಕ್ಷಣ ದೊಡ್ಡ ಮೊತ್ತದ ಚೆಕ್ ಬರೆದು ಆರಾಧನಾಳ ಕೈಯಲ್ಲಿಟ್ಟ. ತಾಯಿಯ ಚಿಕಿತ್ಸೆಗೆ ಇಂದಿನಿಂದ ಆಸ್ಪತ್ರೆಯಲ್ಲಿ ಯಾವುದೇ ಅಡ್ಡಿ ಇರಬಾರ್ದು. ನನ್ನ ಸಹಾಯಕ ವಿನಯ್ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆರಾಧನಾ, ಧನ್ಯವಾದಗಳು. ನಿಮ್ಮ ಮಾತನ್ನು ಉಳಿಸ್ಕೊಂಡಿದ್ದೀರಿ. ಸೂರಜ್ ಕಟುವಾಗಿ ನಕ್ಕು. ನಾನು ನನ್ನ ಮಾತನ್ನು ಯಾವತ್ತೂ ಉಳಿಸ್ಕೊಳ್ತೇನೆ. ಆದರೆ ಕೇಳು ಆರಾಧನಾ, ಈ ವ್ಯವಹಾರ ಕೇವಲ ಹಣಕ್ಕೆ ಸಂಬಂಧಿಸಿದ್ದಲ್ಲ. ಇದು ನಾನು ನಿನ್ನ ಸ್ವಾಭಿಮಾನದ ಕೋಟೆಯನ್ನು ಉರುಳಿಸುವ ಆಟ. ನೀನು ನನ್ನಿಂದ ಹಣವನ್ನು ಸ್ವೀಕರಿಸಿದ ಕ್ಷಣ ನೀನು ನನ್ನ ಋಣಿಯಾಗಿದ್ದೀಯೆ. ಈ ಋಣವನ್ನು ನೀನು ಹೇಗೆ ತೀರಿಸ್ತೀಯಾ ಎಂಬುದು ಮುಖ್ಯ. ನಿನ್ನ ಗತ್ತು, ನಿನ್ನ ಧೈರ್ಯ ಇನ್ನು ಮುಂದೆ ನನಗಾಗಿ ಇರಬೇಕು. ಆರಾಧನಾ ದಿಗ್ಭ್ರಮೆಗೊಂಡ್ಳು. ಅವಳು ಹಣಕ್ಕೆ ಮಾರಾಟವಾಗಿದ್ದಾಳೆ ಎಂದು ಅವನು ಹೇಳ್ತಾ ಇದ್ದ. ಆರಾಧನಾ ಕೋಪದಿಂದ, ನಾನು ಹಣಕ್ಕಾಗಿ ನಿಮ್ಮ ಬಳಿ ಬಂದಿಲ್ಲ. ಇದು ನನ್ನ ತಾಯಿಯ ಜೀವಕ್ಕೆ ಸಂಬಂಧಿಸಿದ್ದು. ನೀವೇ ಒಂದು ಕಂಡೀಷನ್ ಇಟ್ಟಿದ್ದೀರಿ. ನಾನನ್ನು ಎದುರಿಸಲು ಸಿದ್ಧಳಿದ್ದೇನೆ, ಆದರೆ ದಾಸಿಯಾಗಿ ಅಲ್ಲ. ಸೂರಜ್ ಕಾರ್ನೊಂದಿಗೆ ಮತ್ತೊಂದು ಚೆಕ್ ಸೇರಿಸಿ, ನೀನು ದಾಸಿಯಾಗಿ ಬಾ ಅಥವಾ ಸಹಾಯಕಿಯಾಗಿ ಬಾ, ನನಗೆ ಬೇಕಿರೋದು ನಿನ್ನ ಸವಾಲಿನ ಮನಸ್ಸು. ನಿನ್ನ ಇಬ್ಬರು ಸ್ನೇಹಿತರ ಬಗ್ಗೆ ನೀನು ಚಿಂತಿಸಬೇಕಿಲ್ಲ. ಅವರ ಕಾನೂನು ಸಮಸ್ಯೆಗಳು ಇಂದಿನಿಂದ ನಾನು ನೋಡ್ಕೊಳ್ತೀನಿ. ಆದರೆ ನೀನು ಇಂದಿನಿಂದ ನನ್ನ ವೈಯಕ್ತಿಕ ಸಹಾಯಕಿಯಾಗಿ ನನ್ನ ಆಫೀಸ್ನಲ್ಲಿ ಕೆಲಸ ಮಾಡಬೇಕು. ಆರಾಧನಾ ಕಣ್ಣು ಮಿಟುಕಿಸಿದ್ಲು. ಇದು ಅವಳು
ನಿರೀಕ್ಷಿಸದ ತಿರುವು. ಸೂರಜ್: ಏನು ಆಶ್ಚರ್ಯ ಆಯಿತೆ? ನೀನು ಇಲ್ಲಿ ದೂರದಿಂದ ನನ್ನ ವಿರುದ್ಧ ಪ್ರತಿಭಟಿಸಿದರೆ ಅದರಲ್ಲಿ ಥ್ರಿಲ್ ಇಲ್ಲ. ನನಗೆ ಬೇಕು ನಿನ್ನ ದೈನಂದಿನ ಜೀವನ. ನನ್ನ ಕಣ್ಣುಗಳ ಮುಂದೆ ನೀನಿರಬೇಕು. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಿನ್ನ ಸ್ವಾಭಿಮಾನ ಮತ್ತು ಕೆಲಸದ ಮೇಲಿನ ನಿಷ್ಠೆ ಎಷ್ಟು ದಿನ ಉಳಿಯುತ್ತೆ ಅಂತ ನಾನು ನೋಡ್ತೀನಿ. ನಾಳೆಯಿಂದ ಬೆಳಿಗ್ಗೆ 9 ಗಂಟೆಗೆ ನನ್ನ ಆಫೀಸ್ನಲ್ಲಿ ನೀನು ಇರಬೇಕು. ನಿನ್ನ ಕೆಲಸ ನನ್ನ ವೈಯಕ್ತಿಕ ಫೈಲ್ಗಳನ್ನ ಮತ್ತು ನನ್ನ ಮನೆಯ ಆಂತರಿಕ ವಿಷಯಗಳನ್ನು ನೋಡ್ಕೊಳ್ಳೋದು. ನೀನು ಕೆಲಸಕ್ಕೆ ಬಾರದಿದ್ದರೆ ನಿನ್ನ ಸಹೋದರನ ಕಾಲೇಜ್ ಫೀಸ್ ನಾಳೆಯಿಂದ ನಿಲ್ಲುತ್ತೆ. ಸೂರಜ್ ಕ್ರೂರ ನಗೆನಕ್ಕು ತನ್ನ ಅಂಗರಕ್ಷಕರಿಗೆ ಸಿದ್ಧರಾಗಲು ಸೂಚಿಸಿದ. ಹೊರಗೆ ಹೋಗುವ ಮೊದಲು ಆತ ಆರಾಧನಾಳನ್ನು ಕಾಯುತ್ತಿದ್ದ ವಿನಯ್ಗೆ ಈ ಚೆಕ್ಕನ್ನು ತಕ್ಷಣವೇ ಆಸ್ಪತ್ರೆಗೆ ತಲುಪಿಸು ಮತ್ತು ಆರಾಧನಾಳ ಕುಟುಂಬದ ಆಸ್ತಿ ವಿವಾದದ ಕೇಸ್ ಪೇಪರ್ಗಳನ್ನು ಹಿಂದೆ ನನ್ನ ವಕೀಲರಿಗೆ ಕೊಡು. ಕಾನೂನುಬದ್ಧವಾಗಿ ನಾನು ಅವರ ಆಸ್ತಿಯನ್ನು ಉಳಿಸಲು ಪ್ರಯತ್ನಿಸ್ತೇನೆ, ಆದರೆ ಸಂಪೂರ್ಣ ಹಿಡಿತ ನನ್ನಲ್ಲಿ ಇರಬೇಕು. ಸೂರಜ್ ಕಾರು ಹೊರಟು ಹೋಯಿತು. ಆರಾಧನಾ ತನ್ನ ಕೈಯಲ್ಲಿದ್ದ ಲಕ್ಷಾಂತರ ರೂಪಾಯಿಗಳ ಚೆಕ್ ಮತ್ತು ಹೊಸ ಸವಾಲಿನ ನೋಟುಗಳನ್ನು ನೋಡಿದ್ಲು. ತಾಯಿಯ ಜೀವಕ್ಕೆ ಬೆಲೆ ಕಟ್ಟಿದ ಕಾರಣಕ್ಕೆ ಆಕೆ ತನ್ನ ಸ್ವಾಭಿಮಾನವನ್ನು ಪ್ರತಿ ದಿನವೂ ಅಡಮಾನ ಇಡಬೇಕಿತ್ತು. ಮರುದಿನ ಬೆಳಿಗ್ಗೆ 8:30 ಆರಾಧನಾ ಸೂರಜ್ನ ಗ್ಲೋಬಲ್ ಎಂಪೈರ್ನ ಕಚೇರಿಗೆ ಬಂದಳು. ಆಫೀಸ್ನ ವೈಭವ ಮತ್ತು ಅತ್ಯಾಧುನಿಕತೆ ಅವಳನ್ನು ದಿಗ್ಭ್ರಮೆಗೊಳಿಸಿತು. ಕೇವಲ ಕ್ಲಬ್ನ ಉದ್ಯೋಗಿ ಅಂತ ತಿಳ್ಕೊಂಡಿದ್ಲು. ಈಗ ಆ ಸಾಮ್ರಾಜ್ಯದ ಚೇರ್ಮನ್ನ ವೈಯಕ್ತಿಕ ಸಹಾಯಕಿಯಾಗಿ ನಿಂತಿದ್ಲು. ವಿನಯ್ ಅವಳನ್ನು ಸೂರಜ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋದ. ಕ್ಯಾಬಿನ್ನಲ್ಲಿ ಎಲ್ಲರೂ ಆರಾಧನಾಳ ಬಗ್ಗೆ ರಹಸ್ಯವಾಗಿ ಮಾತಾಡ್ತಾ ಇದ್ರು. ಸೂರಜ್ ಎಂದು ಯಾರಿಗೂ ವೈಯಕ್ತಿಕ ಸಹಾಯಕ ಹುದ್ದೆಯನ್ನು ಕೊಟ್ಟವನಲ್ಲ. ಸೂರಜ್ನ ಕ್ಯಾಬಿನ್ನಲ್ಲಿ ಆರಾಧನಾಳನ್ನು ನೋಡಿದ ಸೂರಜ್ ಕಚೇರಿಯ ಎಲ್ಲ ಉದ್ಯೋಗಿಗಳು ಕೇಳುವಂತೆ ಜೋರಾಗಿ ಮಾತನಾಡ್ದ. ಎಲ್ಲ ಆಫೀಸ್ ಸ್ಟಾಫ್ಗೆ ಗಮನ ಇರಲಿ. ಇಂದಿನಿಂದ ಇವರು ಮಿಸ್ ಆರಾಧನಾ ನನ್ನ ಹೊಸ ವೈಯಕ್ತಿಕ ಸಹಾಯಕಿಯಾಗಿದ್ದಾರೆ. ನನ್ನ ಎಲ್ಲ ವೈಯಕ್ತಿಕ ವ್ಯವಹಾರಗಳ ಜವಾಬ್ದಾರಿ ಇವರದ್ದು. ಇವರು ಹೇಳಿದ ಮಾತು ನನ್ನ ಮಾತು ಎಂದು ತಿಳಿಯಬೇಕು. ಆದರೆ ಮಿಸ್ ಆರಾಧನಾ, ಈ ಆಫೀಸ್ನಲ್ಲಿ ಹಣಕ್ಕೆ ಯಾವುದೇ ಮೌಲ್ಯ ಇಲ್ಲ. ಇಲ್ಲಿ ಮುಖ್ಯವಾಗಿರೋದು ಪರ್ಫೆಕ್ಷನ್ ಮತ್ತು ಶಿಸ್ತು. ಕೇವಲ ಒಂದು ಸಣ್ಣ ತಪ್ಪು, ನೀನು ಬೀದಿಪಾಲು. ಆರಾಧನಾ ಕೇವಲ ತಲೆ ಬಾಗಿಸಿದ್ಲು. ಅವಳು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲು ಸಿದ್ಧ ಇರಲಿಲ್ಲ. ಅವಳ ಮೊದಲ ದಿನ. ಸೂರಜ್ ಅವಳನ್ನು ಅತಿ ಕಠಿಣ ಪರೀಕ್ಷೆಗೆ ಒಳಪಡಿಸಿದ. ಬೆಳಿಗ್ಗೆ 9ರಿಂದ ರಾತ್ರಿ 11ರವರೆಗೆ ಅವಳಿಗೆ ಊಟ ಮಾಡೋ ಸಮಯವೂ ಸಿಗಲಿಲ್ಲ. ವೈಯಕ್ತಿಕ ಊಟ. ಸೂರಜ್ಗೆ ತರಕಾರಿಗಳನ್ನ ಕೈಯಿಂದ ಮುಟ್ಟದೆ ಕೇವಲ ಫೋರ್ಕ್ ಬಳಸಿ ಊಟ ಬಡಿಸಬೇಕು. ಒಂದು ತರಕಾರಿ ಅಕಸ್ಮಾತ್ ಕೈಗೆ ತಾಗಿದ್ರೂ ಇಡೀ ಪ್ಲೇಟ್ ಬಿಸಾಡಿಸ್ತಿದ್ದ. ಫೈಲ್ ವ್ಯವಸ್ಥೆ. ಅವನ 3 ವರ್ಷದ ವೈಯಕ್ತಿಕ ಫೈಲ್ಗಳನ್ನು ಕೇವಲ 2 ಗಂಟೆಯಲ್ಲಿ ಕ್ರಮವಾಗಿ ಜೋಡಿಸಬೇಕು. ಅದರಲ್ಲಿ ಒಂದು ಫೈಲ್ ತಪ್ಪಿದ್ರೂ ಇಡೀ ಕಚೇರಿಯ ಎದುರು ಅವಳನ್ನು ನಿಲ್ಲಿಸಿ ಅವಮಾನ ಮಾಡ್ತಾ ಇದ್ದ. ಅವಮಾನ. ಕಚೇರಿಯ ಇತರೆ ಸಿಬ್ಬಂದಿ ಅವಳನ್ನು ನೋಡೋ ರೀತಿ ಅದು ಕೇವಲ ಸಹಾಯಕಿಯಂತಿರಲಿಲ್ಲ, ಸೂರಜ್ನ ದ್ವೇಷದ ಪಾತ್ರೆಯಂತೆ ಅವಳು ಕಾಣ್ತಾ ಇದ್ಲು. ಒಂದು ಸಂದರ್ಭದಲ್ಲಿ ಆರಾಧನಾ ತಪ್ಪು ಲೆಕ್ಕಾಚಾರ ಮಾಡಿದ್ಲು. ಸೂರಜ್ ಸಿಟ್ಟಿನಿಂದ ಆ ಫೈಲನ್ನು ಅವಳ ಮುಖದ ಮೇಲೆ ಎಸೆದು, ನಿನ್ನಂಥ ಅಸಮರ್ಥರು ನನ್ನ ಕಚೇರಿಯಲ್ಲಿ ಇರಲು ಯೋಗ್ಯರಲ್ಲ. ಹೋಗು, ಆಚೆ ನಿಂತು ಕ್ಷಮೆ ಕೇಳು, ಆಗ ಮಾತ್ರ ಒಳಗೆ ಬರಲು ಅವಕಾಶ ಎಂದು ಗದರ್ದ.
ಆರಾಧನಾಳ ಕಣ್ಣಲ್ಲಿ ನೀರು ತುಂಬಿಕೊಂತು. ಆದರೆ ಅವಳು ಅಳಲಿಲ್ಲ. ಸೂರಜ್ಗೆ ಬೇಕಾಗಿದ್ದು ಅದೇ. ಅವಳು ಕಣ್ಣೀರು ಹಾಕಬೇಕು, ತನ್ನ ಸ್ವಾಭಿಮಾನವನ್ನು ಬದಿಗಿಡಬೇಕು. ಆದರೆ ಅವಳು ಕಣ್ಣೀರನ್ನು ಗಟ್ಟಿಯಾಗಿ ನುಂಗಿ ತನ್ನ ಹರಿದ ಸೀರೆ ಸೆರಗಿನಿಂದ ಕಣ್ಣುಗಳನ್ನ ಒರೆಸ್ಕೊಂಡು ಆಫೀಸ್ನ ಹೊರಗೆ ಹೋಗಿ ಜೋರಾಗಿ ಕ್ಷಮೆ ಕೇಳಿದ್ಲು. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ಅದೇ ಕ್ಷಣ ಸೂರಜ್ಗೆ ವಿಚಿತ್ರವಾದ ನಿರಾಸೆ ಉಂಟಾಯಿತು. ಅವಳು ಬಾಗಿದ್ರೂ ಮುರಿದು ಹೋಗಲಿಲ್ಲ. ಆ ಕ್ಷಮೆಯಲ್ಲಿ ಅವಮಾನಕ್ಕಿಂತ ಹೆಚ್ಚು ಹೋರಾಟದ ಧ್ವನಿ ಇತ್ತು. ನಿನ್ನ ಸ್ವಾಭಿಮಾನದ ಕೋಟೆ ತುಂಬ ಗಟ್ಟಿಯಾಗಿದೆ ಆರಾಧನಾ, ಆದರೆ ನಾನು ಸುಲಭವಾಗಿ ಬಿಡಲ್ಲ. ಇಲ್ಲಿ ನಿನ್ನನ್ನು ದೈಹಿಕವಾಗಿ ಹಿಂಸಿಸಬೇಕಿಲ್ಲ, ಮಾನಸಿಕವಾಗಿ ನಿನ್ನ ಆತ್ಮವನ್ನು ನಿನ್ನಿಂದಲೇ ದೂರ ಮಾಡ್ತೇನೆ. ರಾತ್ರಿ 11 ಗಂಟೆಗೆ ಆರಾಧನಾಳನ್ನು ಕರೆದ ಸೂರಜ್. ಒಂದು ಕವರ್ ಅವಳ ಕೈ ಕೊಟ್ಟ. ಇದು ನಿನ್ನ ಮೊದಲ ದಿನದ ಸಂಬಳ ಮತ್ತು ನಿನ್ನ ತಾಯಿಯ ಡಾಕ್ಟರ್ ಅಪಾಯಿಂಟ್ಮೆಂಟ್ ವಿವರಗಳು. ಮತ್ತು ನಾಳೆಯಿಂದ ನಿನ್ನ ಕೆಲಸ ಕೇವಲ ಆಫೀಸ್ಗೆ ಸೀಮಿತವಾಗಿಲ್ಲ. ನನ್ನ ವೈಯಕ್ತಿಕ ಮನೆ ಕೆಲಸಗಳನ್ನು ನೀನು ನಿರ್ವಹಿಸಬೇಕು. ನಾನು ಹೇಳೋ ತನಕ ನೀನು ನನ್ನ ಮನೆಯಲ್ಲೂ ಇರಬೇಕಾಗುತ್ತೆ. ನಾನು ನಿನ್ನ ಮಲಗುವ ಸ್ಥಳವನ್ನು ನಾಳೆ ನಿರ್ಧರಿಸ್ತೇನೆ. ಆರಾಧನಾ ಆ ಕವರ್ ತೆಗೆದುಕೊಂಡು ಮತ್ತೊಮ್ಮೆ ತಲೆ ಬಾಗಿಸಿ ಹೊರಟು ಹೋದ್ಲು. ತನ್ನನ್ನು ವೈಯಕ್ತಿಕ ಸಹಾಯಕಿಯಾಗಿ ಇರಿಸಿಕೊಂಡು ಸೂರಜ್ ತನ್ನ ಪ್ರತೀಕಾರವನ್ನು ಮತ್ತಷ್ಟು ಕ್ರೂರವಾಗಿ ಮುಂದುವರಿಸಲು ನಿರ್ಧರಿಸಿದ್ದಾನೆ ಎಂಬುದು ಅವಳಿಗೆ ಸ್ಪಷ್ಟವಾಗಿತ್ತು. ಆಕೆಯ ಹೋರಾಟದ ಜ್ವಾಲೆ ಇನ್ನಷ್ಟು ಪ್ರಬಲವಾಗಿ ಉರಿಯತೊಡಗಿತ್ತು.